ಕಾಂಗ್ರೆಸ್ ಸೇರಿದ ಮೇಲೆ 2 ಬಾರಿ ಸಿಎಂ ಆದೆ ಎಂದ ಸಿಎಂ ಸಿದ್ದರಾಮಯ್ಯ. ಜೆಡಿಎಸ್ನಲ್ಲಿದ್ದರೆ ದೇವೇಗೌಡರು ಅವರ ಮಕ್ಕಳು ನನ್ನನ್ನು ಸಿಎಂ ಮಾಡಲು ಬಿಡ್ತಾ ಇರಲಿಲ್ಲ. ಚಾಮರಾಜನಗರಕ್ಕೆ ಭೇಟಿ ನೀಡಿದಷ್ಟು ಅಧಿಕಾರ ಗಟ್ಟಿಯಾಗುತ್ತೆ. ಸಹಕಾರ ಸಂಘಟಿತ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ. ಮೌಢ್ಯದ ಮೇಲೆ ನಂಬಿಕೆ ಇಲ್ಲ ಎಂದ ಸಿಎಂ. ಚಾಮರಾಜನಗರದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಉದ್ಘಾಟಿಸಿದ ಸಿಎಂ. ಚಾಮರಾಜನಗರಕ್ಕೆ ಸುಮಾರು 20 ಬಾರಿ ಭೇಟಿ ನೀಡಿದ್ದು ಇಲ್ಲಿಗೆ ಬಂದಷ್ಟು ಅಧಿಕಾರ ಗಟ್ಟಿಯಾಗಿದ್ದು ಸರ್ಕಾರದ ಆಡಳಿತವೂ ಗಟ್ಟಿಯಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನನಗೆ ಮೌಢ್ಯದ ಮೇಲೆ ನಂಬಿಕೆ ಇಲ್ಲ. ಚಾಮರಾಜನಗರಕ್ಕೆ ಬಂದಷ್ಟು ಅಧಿಕಾರ ಗಟ್ಟಿಯಾಗಿದ್ದು ಸರ್ಕಾರದ ಆಡಳಿತವೂ ಕೂಡ ಗಟ್ಟಿಯಾಗಿದೆ ಎಂದರು. ಕಾಂಗ್ರೆಸ್ ಸೇರಿದ ಮೇಲೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ. ಜೆಡಿಎಸ್ನಲ್ಲಿ ಇದ್ರೆ ದೇವೇಗೌಡರು ಅವರ ಮಕ್ಕಳನ್ನ ನನ್ನ ಮುಖ್ಯಮಂತ್ರಿ ಆಗಲು ಬಿಡ್ತಾ ಇರಲಿಲ್ಲ ಎಂದರು. ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಸಹಕಾರ ಪಿತಾಮರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ. ಎಂಎಸ್ಎಲ್ ಅಧ್ಯಕ್ಷರಾದಂತಹ ಶಾಸಕರಾದ ಶ್ರೀ ಪುಟ್ಟರಂಗ ಶೆಟ್ಟಿ ಜಾಥಾ ಉದ್ಘಾಟಿಸಿದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಅಧ್ಯಕ್ಷ ಜಿಟಿ ದೇವೇಗೌಡ ಸಹಕಾರ ವಿಶೇಷ ಸಂಚಿಕೆ ಬಿಡುಗಡೆ ಮಾಡಿದ್ದಾರೆ. ಸಂಸದ ಸುನೀಲ್ ಬೋಸ್, ಶಾಸಕರಾದ ಎಆರ್ ಕೃಷ್ಣಮೂರ್ತಿ, ಎಚ್ಎಂ ಗಣೇಶ್ ಪ್ರಸಾದ್, ಎಂಆರ್ ಮಂಜುನಾಥ್, ದರ್ಶನ್, ಧ್ರುವನಾರಾಯಣ, ಮಾಜಿ ಸಚಿವ ಕೆಎನ್ ರಾಜಣ್ಣ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ವಿ ಚಂದ್ರು, ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ, ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್, ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಎಚ್ಎಸ್ ನಂಜುಂಡ ಪ್ರಸಾದ್, ಚಾಮೂಲ್ ಅಧ್ಯಕ್ಷ ಎಂ ನಂಜುಂಡಸ್ವಾಮಿ, ಜಿಲ್ಲಾಧಿಕಾರಿ ಶಿಲ್ಪಾ ನಾಗ, ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ, ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಎನ್ಕೆಎಸ್ ಟಿವಿ 4 ಚಾಮರಾಜನಗರ. ಮುಖ್ಯಮಂತ್ರಿಗಳೇ ಸಹಕಾರ ಸಚಿವರಾಗಿದ್ದಾರೆ. ಅವೆಲ್ಲರೂ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಅದಿಷ್ಟೇ ಹೇಳ್ತಕ್ಕಂಥದ್ದು ನಿರಂತರವಾಗಿ ದುಡಿತಾ ಇರ್ತಕ್ಕಂಥ ನೀವು ಮುಖ್ಯಮಂತ್ರಿಗಳ ಭಾಷಣವನ್ನು ಕೇಳಲಿಕ್ಕೋಸ್ಕರ ಇದೆ. ನಾವು ನನ್ನ ಮಾತಾಡ ಅವರೇ ಮಾತಾಡ್ತಾರೆ. ನಾವು ಗಂಟೆ ಹೇಳಿದ್ರೆ ನಾವು ಸಹಕಾರಿಗಳಾಗಲ್ಲ. ಎಲ್ಲರಿಗೂ ಜಿಲ್ಲಾಡಳಿತ ಉಸ್ತುವಾರಿ ಸಚಿವರು, ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಎಲ್ಲ ಜಿಲ್ಲೆಗಳು ನಿಮಗೆಲ್ಲ ಅದ್ದೂರಿಯ ಮಾಡಿದ್ದಾರೆ. ಅದರ ಸಮಾರಂಭ ಚಾಮರಾಜನಗರದಲ್ಲಿ ನಡೀತಾ ಇದೆ. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರಾದಂಥ ಶ್ರೀ ವೆಂಕಟೇಶ್ ಅವರೇ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆದಂಥ ಡಾಕ್ಟರ್ ಒಂದು ಶಾಲೆ ಇರಬೇಕು, ಒಂದು ಗ್ರಾಮ ಪಂಚಾಯತಿ ಇರಬೇಕು, ಒಂದು ಸೊಸೈಟಿ. ಈ ಮೂರು ಸಂಸ್ಥೆಗಳು ಬೆಳವಣಿಗೆ ಹೇಳಿದರು. ಒಂದು ಶಾಲೆ, ಎರಡನೇದು ಗ್ರಾಮ ಪಂಚಾಯತಿ, ಮೂರನೇದು ಸಹಕಾರ. ಇವುಗಳಿದ್ದು ಮಾತ್ರ ಗ್ರಾಮಗಳ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದ್ರೆ ಕಷ್ಟ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಗ್ರಾಮೀಣ ಭಾರತದ ಉದ್ಧಾರ ಆಗದೆ ದೇಶದ ಉದ್ಧಾರ ಆಗಲ್ಲ. ಇಲ್ಲ ಬೆಂಗಳೂರವರು ಹೇಳಿದ್ರು. ಅದಕ್ಕೋಸ್ಕರನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ ಇದನ್ನು ಸೇರಿಸಿದ್ರು. ಆ ಕಾರಣದಿಂದಲೇ ಈ ಸಪ್ತಾಹವನ್ನ ಜವಾಹರಲಾಲ್ ನೆಹರೂರವರ ಜನ್ಮದಿನ ನವೆಂಬರ್ 14 ಅವತ್ತೇ ಉದ್ಘಾಟನೆ ಆಗ್ತದೆ. ಸಪ್ತಾಹ ಉದ್ಘಾಟನೆ ಆಗ್ತದೆ. ಆಮೇಲೆ ಒಂದು ವಾರ ನಡೀತದೆ. ಹೋದ ದೇವೇಗೌಡರು ಎಲ್ಲ ಕಡೆ ಹೋಗಿ ನೋಡೋದು ಅನಿಸುತ್ತೆ. ಕುದು ಚಾಮರಾಜನಗರಕ್ಕೆ
ಅನೇಕ ಸಾರಿ ಬಂದಿದ್ದೇನೆ. ಚಾಮರಾಜನಗರ ಹೆಡ್ ಕ್ವಾರ್ಟರ್ಸ್, ಚಾಮರಾಜನಗರ ಜಿಲ್ಲೆಗೆ ಬಹಳ ಜನ ಹೇಳ್ತಾ ಇದ್ರು, ಈ ಜಿಲ್ಲೆಗೆ ಹೋದ್ರೆ ಮಂತ್ರಿ ಸ್ಥಾನ ಹೋಗ್ತದೆ ಅಂತೇಳಿ. ನಾನು ಈ ಜಿಲ್ಲೆಗೆ ಒಂದು 20 ಸಾರಿ ಬಂದಿರ್ಬೋದು ಪುಟ್ಟಕ್ಕೆ. ಈ ಜಿಲ್ಲೆಗೆ ಮೂಢನಂಬಿಕೆ ಇದೆಯಲ್ಲ, ಈ ಜಿಲ್ಲೆ ಬಂದ್ರೆ ಅಧಿಕಾರ ಹೋಗ್ಬಿಡ್ತದೆ ಪ್ರಶ್ನೆ ಕೇಳ್ತಾ ಇದ್ರು. ಏನ್ ಸರ್ ನೀವು 20 ಸಾರಿ ಬಂದಿದ್ದೀರಿ, ಈ ಜಿಲ್ಲೆಗೆ ಬಂದು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಗಟ್ಟಿಯಾಗ್ಬಿಟ್ಟಿದೆಯಾ ಅಂತ. ಬರೀ ನನ್ನ ಸ್ಥಾನ ಗಟ್ಟಿಯಾಗಿಲ್ಲ, ನಮ್ಮ ಪಕ್ಷದ ಅಧಿಕಾರನೇ ಗಟ್ಟಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಸರ್ಕಾರನೇ ಗಟ್ಟಿಯಾಗಿದೆ. ಆದ್ರಿಂದ ಯಾವಾಗ ಕರೆದರೂ ಕೂಡ ಚಾಮರಾಜನಗರಕ್ಕೆ ಬಂದೇ ಬರ್ತೀನಿ ಅಂತಕ್ಕಂಥ ಮಾತುಗಳನ್ನು ಇದು 72ನೇ ಅಖಿಲ ಭಾರತ ಸಪ್ತಾಹ ಬೆಂಗಳೂರಿನಲ್ಲಿ ಉದ್ಘಾಟನೆ ಆಯಿತು. ನಾನು ಮಾನ್ಯ ರಾಜಣ್ಣವರು ರಾಜೀನಾಮೆ ಕೊಟ್ಟ ಮೇಲೆ ಸಹಕಾರ ಮಂತ್ರಿಯಾಗಿದ್ದೀನಿ. ನಾನು ಒಂದು ವೇಳೆ ರಾಜಣ್ಣ ಇದ್ದಿದ್ರೆ ನಾನು ಸಹಕಾರ ಮಂತ್ರಿ ಆಗ್ತಾ ಇರಲಿಲ್ಲ. ಸಹಕಾರ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಈ 70ನೇ ಸಹಕಾರ ಸಪ್ತಾಹದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಡಿ ದೇವೇಗೌಡರು ಮಹಾಮಂಡಲದ ಅಧ್ಯಕ್ಷರು ಮತ್ತು ಇತರ ಎಲ್ಲ ಕೆಲವರೆಲ್ಲ ಸ್ನೇಹಿತರು ಬಂದಿದ್ರು ನನ್ನ ಕರೀಲಿಕ್ಕೆ. ನೀವೇ ಉದ್ಘಾಟನೆ ಮಾಡಬೇಕು ಅಂತ. ಆಯ್ತಪ್ಪ, ನಾನು ಬರ್ತೀನಿ ಉದ್ಘಾಟನೆಗೆ. ಸಮಾರಂಭಕ್ಕೂ ಬರ್ತಾ ಇದ್ದೀನಿ, ಯಾಕಂದ್ರೆ ಅದು ಚಾಮರಾಜನಗರ ನಮ್ಮ ಜಿಲ್ಲೆ. ಮೊದಲು ಮೈಸೂರು ಜಿಲ್ಲೆಯಲ್ಲೇ ಇತ್ತು, ಅದು ನಮ್ಮ ಜಿಲ್ಲೆನೇ. ಮೈಸೂರು ಅಂತಂದ್ರೆ ಚಾಮರಾಜನಗರ ಸೇರ್ಕೊಂಡು ಮೈಸೂರು ಜಿಲ್ಲೆ ಆಗಿದೆ. ಆಮೇಲೆ ಈ ಜಿಲ್ಲೆ ಆಗುವಾಗ ಮಾಜಿ ಸಚಿವರಾದಂಥ ರಾಚೇನವರು ಬದುಕಿದ್ರು. ಅವರು ನಾನು ಈ ಹೊಸ ಜಿಲ್ಲೆ ಆದಾಗ ಉದ್ಘಾಟನೆಗೆ ಇಲ್ಲಿಗೆ ಬಂದಿದ್ದರು. ನಾವು ಅಂದು ಮುಖ್ಯಮಂತ್ರಿ ಆಗಿದ್ದಂಥ JH ಪಟೇಲ್ ಅವರು ಮಾದೇಶ್ವರ ಬೆಟ್ಟದಲ್ಲಿ ಉದ್ಘಾಟನೆ ಮಾಡಿದ್ರು. ನಾನು ರಾಚೇನವರು ಇಲ್ಲಿ ಉದ್ಘಾಟನೆ ಮಾಡಿದ್ರು. ವಾಟಾಳ್ ನಾಗರಾಜ್ ಕೂಡ MLA ಆಗಿದ್ರು, ಅವರು ಅಲ್ಲಿಗೆ ಹೋದ್ರು ಮಾದೇಶ್ವರ ಬೆಟ್ಟಕ್ಕೆ. ನಾನು ರಾಚೇನವರು ಇಬ್ಬರೂ ಉದ್ಘಾಟನೆ ಮಾಡಿದವು. ಅದರಿಂದ ಇದು ಒಂದು ಪ್ರತ್ಯೇಕ ಜಿಲ್ಲೆಯಾಗಿ ಮಾರ್ಪಟ್ಟಿತು. ಈ ಜಿಲ್ಲೆಯಲ್ಲಿ ಈಗ ಸಹಕಾರ ಬ್ಯಾಂಕ್ ಇದೆ, ಹಾಲು ಉತ್ಪಾದಕ ಸಹಕಾರ ಸಂಘದ ಕೂಡ ಯೂನಿಯನ್ ಇದೆ, ಮಿಲ್ಕ್ ಯೂನಿಯನ್ ಇದೆ. ನಂಜುಂಡ ಪ್ರಸಾದ್ ನೀವು ಕೋಆಪರೇಟಿವ್ ಯೂನಿಯನ್ ಅಧ್ಯಕ್ಷರು. ಈಗ ಇವ್ರಿಗೆ ಈ ವರ್ಷ ಸಹಕಾರ ರತ್ನ ಕೂಡ ಕೊಟ್ಟದೆ. ನಂಜುಂಡ ಅವರು ಪುಟ್ಟರಂಗ ಶೆಟ್ಟಿಗೂ ಸಹಕಾರ ರತ್ನ ಕೊಟ್ಟದೆ. ಈಗ ಯಾರಿಗೆ ಕೊಡ್ತೀವಿ ಇಲ್ಲಿ ನಿಮ್ಮ ಜಿಲ್ಲೆಯಲ್ಲಿ? ಶೇಖರೇಗೌಡ
ತೆಗ್ನೇಗೌಡ ನರಸೀಪುರ ತಾಲೂಕು ನಮ್ಮ ಜಿಲ್ಲೆ. ಸಿದ್ದೇಗೌಡರಿಗೆ ಇವರೆಲ್ಲ ಸಹಕಾರ ಸಂಘಗಳಲ್ಲಿ ಬಹಳ ದೀರ್ಘಕಾಲದಿಂದ ಕೆಲಸ ಮಾಡಿದ್ದಾರೆ. ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ದಾರೆ, ಸಹಕಾರಿಗಳಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಪ್ತಾಹ ನಡೀಬೇಕಾದ್ರೆ ಕಾರಣಕರ್ತರು, ಉಸ್ತುವಾರಿ ಸಚಿವರು